ಲಾಸ್ಟ್ ಟೈಮು ನಾನೊಂದು ಚೂಡಿದಾರ್ ಟಾಪ್ನ ಸ್ಟಿಚ್ ಮಾಡಿದಾಗ ತುಂಬ ಜನ ಅಂದರೆ ಫ್ಯಾಮಿಲಿ, ಫ್ರೆಂಡ್ಸ್, ಫಾಲೋವರ್ಸ್ ಎಲ್ಲರೂ ಕಮೆಂಟ್ ಮಾಡಿದ್ರಿ, ಅಪ್ರಿಷಿಯೇಟ್ ಮಾಡಿದ್ರಿ. ಹಾಗೆ ಇನ್ನೂ ಕೆಲವೊಂದಷ್ಟು ಜನ ಅದರಲ್ಲಾಗಿರುವಂಥ ಮಿಸ್ಟೇಕ್ಸ್ಗಳು, ಡಿಫೆಕ್ಟ್ ನೀವು ಈ ಥರ ಮಾಡಬಾರ್ದಿತ್ತು, ಈ ಥರ ಸ್ಟಿಚ್ ಮಾಡಿದರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಅಂತ ಟಿಪ್ಸ್ಗಳು ಕೊಟ್ಟಿದ್ರಿ. ಸೊ ಅದನ್ನೆಲ್ಲ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಇವತ್ತು ಕೂಡ ಒಂದು ಟಾಪ್ನ ಸ್ಟಿಚ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಸ್ಟಿಚ್ ಮಾಡಿದ್ದು ಮಮ್ಮಿ ಹತ್ರ ಇಸ್ಕೊಂಡು ಬಂದಿರೋ ಅಂಥ ಸ್ಯಾರಿಯಿಂದ. ಸೊ ಈ ಸಲ ನಮ್ಮ ಅತ್ತೆ ಸ್ಯಾರಿಯಿಂದ ಟ್ರೈ ಮಾಡ್ತಾ ಇದ್ದೀನಿ. ಮಮ್ಮಿ ಹತ್ರ ಇಸ್ಕೊಂಡು ಬಂದಿದ್ದ ಸ್ಯಾರಿ ಸ್ವಲ್ಪ ಕಾಟನ್ ಮೆಟೀರಿಯಲ್ ಆಗಿದ್ದರಿಂದ ಅದನ್ನು ಸ್ಟಿಚ್ ಮಾಡೋದಕ್ಕೆ ನನಗೆ ಅಷ್ಟು ಹಿಂಸೆ ಅನ್ನಿಸ್ಲಿಲ್ಲ. ಬಟ್ ಇದು ಸ್ವಲ್ಪ ಸಿಲ್ಕ್ ಮಿಕ್ಸ್ಡ್ ಆಗಿರೋದ್ರಿಂದ ಕ್ಲಾತ್ ನನಗೆ ಸಿಕ್ಕಾಪಟ್ಟೆ ಹಿಂಸೆ ಅನ್ನಿಸ್ತು. ಅದನ್ನು ಎಷ್ಟು ಬೇಗ ಸ್ಟಿಚ್ ಮಾಡಿದ್ನೋ ನನಗೆ ಗೊತ್ತೇ ಆಗಲಿಲ್ಲ. ಬಟ್ ಇದನ್ನು ಸ್ಟಿಚ್ ಮಾಡೋದು ಕೂತ್ರೆ ನನಗೆ ಟೈಮು ಯಾವ ರೀತಿ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಫುಲ್ಲು ತಲೆ ಎಲ್ಲ ಕೆಟ್ಟೋಗ್ಬಿಡ್ತು. ಲಾಸ್ಟ್ ಟೈಮು ಮಾಡಿದಂಥ ಕೆಲವೊಂದಷ್ಟು ಮಿಸ್ಟೇಕ್ಸ್ಗಳನ್ನೆಲ್ಲ ಇಲ್ಲಿ ಕರೆಕ್ಷನ್ ಮಾಡಿಕೊಂಡು ಫೈನಲಿ ಸ್ಟಿಚ್ ಮಾಡಿ ಮುಗಿಸ್ಕೊಂಡೆ. ತುಂಬಾ ಚೆನ್ನಾಗಿ ಬಂತು ಇದೂ ಕೂಡ. ಬಟ್ ಹೊಲಿಯೋದಕ್ಕೆ ಸ್ವಲ್ಪ ಹಿಂಸೆ ಆಯಿತು. ಅದನ್ನು ಬಿಟ್ಟರೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂತು. ಈ ಸಲ ಸ್ವಲ್ಪ ಶಾರ್ಟ್ ಸ್ಲೀವ್ಸ್ನ ಕಟ್ ಮಾಡ್ಕೊಂಡಿದ್ದೆ. ಅದು ಫುಲ್ ಸ್ಲೀವ್ಸ್ ಮಾಡಿದ್ದೆ ಅಲ್ವಾ ಲಾಸ್ಟ್ ಟೈಮು. ಸೊ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಶಾರ್ಟ್ ಮಾಡಿಕೊಂಡೆ. ಹಾಗೆ ಬ್ಯಾಕಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಡೀಪ್ ಕೊಟ್ಟೆ. ಹಾಗೆ ಫ್ರಂಟಲ್ಲಿ ಬೇರೆ ಡಿಸೈನ್ ಕೊಟ್ಟಿದ್ದೀನಿ. ಸೊ ಕನ್ನಡಿ ಮುಂದೆ ನಿಂತ್ಕೊಂಡು ಅದೆಷ್ಟು ಸಲ ನೋಡ್ಕೊಂಡೋ ನನಗಂತೂ ಗೊತ್ತಿಲ್ಲ. ಇದಕ್ಕಂತೂ ನಾನು ₹1 ಇನ್ವೆಸ್ಟ್ ಮಾಡಿಲ್ಲ. ಮನೇಲಿರುವಂಥ ಸ್ಯಾರಿ ಹಾಗೆ ವೇಸ್ಟ್ ಆಗಿರುವಂಥ ಬಟ್ಟೆಲೇ ನಾನು ಲೈನಿಂಗ್ ಥರ ಕೊಟ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಯಾವ ರೀತಿ ಕಾಣ್ತಾ ಇದೆ ಅಂತ ಇದಕ್ಕೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.